ವೆಲ್ಕಮ್ ಟು ಟೀಚಿಂಗ್ ಅಡ್ಡಾ ಡಿಯರ್ ಫ್ರೆಂಡ್ಸ್. ಈಗಾಗಲೇ SSCಯು ಜೂನ್ 27ರಂದು ತನ್ನ ಆಫಿಸಿಕಲ್ ನೋಟಿಫಿಕೇಷನ್ನ ಬಿಡುಗಡೆ ಮಾಡಿದೆ. ಅದರಲ್ಲಿ ಒಟ್ಟು ವೇಕೆನ್ಸಿ ಅಂತ ಹೇಳಿ ಬಂದಾಗ 8326. SSCಯಲ್ಲೇ ನಾವು MTS ಮತ್ತು ಹವಾಲ್ದಾರನ್ನು ನೋಡ್ತೀವಿ. SSC ಮತ್ತು ಹವಾಲ್ದಾರ್ಗೆ ಸಪ್ರೇಟ್ ಆದಂತಹ ಹುದ್ದೆಗಳನ್ನು ನೀಡಲಾಗಿದೆ. ಇಲ್ಲಿ ನಾವು ನೋಟಿಸನ್ನು ನೋಡ್ಬೋದು. ನೋಟಿಸ್ ಫಾರ್ ಮಲ್ಟಿಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಆ್ಯಂಡ್ ಹವಾಲ್ದಾರ್ CBIC ಅಂತಂದರೆ ಇಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಕಸ್ಟಮ್ಸ್ ಅಂತ ಹೇಳಿ. ಒಂದು ಸೆಕೆಂಡ್, ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಕಸ್ಟಮ್ ಅಂತ ಹೇಳಿ. ಆ್ಯಂಡ್ CBN ಅಂತಂದರೆ ಇಲ್ಲಿ ಏನಂತಂದರೆ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಎಕ್ಸಾಮಿನೇಷನ್ 2024 ಅಂತ ಹೇಳಿ. ಇಲ್ಲಿ SSCಯು MTS ಮತ್ತು ಹವಾಲ್ದಾರ್ಗೆ ನೀಡಿದಂತಹ ಒಟ್ಟು ಹುದ್ದೆಗಳನ್ನು ನಾವು ಇಲ್ಲಿ ಕೆಳಗಡೆ ನೋಡೋಣ. ಒಟ್ಟು ಹುದ್ದೆಗಳ ಸಂಖ್ಯೆ 8326. ಇಲ್ಲಿ MTSಗೆ ನೀಡಿದಂತಹ ಹುದ್ದೆಗಳ ಸಂಖ್ಯೆ 4887. ಇಲ್ಲಿ MTS ಅಂತ ಹೇಳಿ ಬಂದಾಗ ಇಲ್ಲಿ ಯಾವುದೇ ರೀತಿಯಾದಂತಹ ಫಿಸಿಕಲ್ ಎಕ್ಸಾಮ್ ಇಲ್ಲಿ ಇರಲ್ಲ. ಇಲ್ಲಿ ಏನಿರುತ್ತೆ ಅಂತಂದರೆ ಆಫೀಸಲ್ಲಿ ವರ್ಕ್ ಇರ್ತದೆ, ಫೈಲ್ ಸಬ್ಮಿಷನ್ ಮಾಡೋದು ಆಫೀಸಲ್ಲಿ ವರ್ಕ್ ಇರ್ತದೆ. ಇನ್ನು ಅದೇ ರೀತಿ ಹವಾಲ್ದಾರ್ ಅಂತ ಹೇಳಿದ್ವಿ ನಾವು, ಇದಕ್ಕೆಷ್ಟು ಇರುತ್ತೆ ಅಂತಂದರೆ ಹುದ್ದೆಗಳ ಸಂಖ್ಯೆ 3439 ಅಂತ ಹೇಳಿ. ಇಲ್ಲಿ ನಾವು ಏನು ಮಾಡಬೇಕಂತಂದರೆ ಇಲ್ಲಿ ಫಿಸಿಕಲ್ ಎಕ್ಸಾಮ್ ಇರುತ್ತೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗೆ ಫಿಸಿಕಲ್ ಎಕ್ಸಾಮನ್ನು ಇವರು ಕಂಡಕ್ಟ್ ಮಾಡ್ತಾರೆ. ಇನ್ನು ಈ MTS ಅಂತ ಹೇಳಿ ಬಂದಾಗ ಕ್ವಾಲಿಫಿಕೇಷನ್ಸ್ ಏನಿರ್ತದೆ, ಇದರ ಸ್ಯಾಲ್ರಿ ಏನು ಮತ್ತು ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ ಅಂತದ್ದು ಸ್ಟೆಪ್ ಬೈ ಸ್ಟೆಪ್ ನಾವು ಇಂದಿನ ಈ ವಿಡಿಯೋದಲ್ಲಿ ನೋಡ್ಕೋತ ಹೋಗೋಣ ಅಂತ ನೋಡೋಣ. ಡೇಟ್ಸ್ ಫಾರ್ ಸಬ್ಮಿಷನ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ಇದೆ. 27/6/2024 ಇದೊಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಇನ್ನು 31/7/2024 ಕೊನೆಯ ದಿನ ಆಗಿರ್ತದೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು. ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ರಿಸಿಪ್ಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ಸ್ ಇದೆ. ಇದು ಲಾಸ್ಟ್ ಆನ್ಲೈನ್ ಅಪ್ಲಿಕೇಶನ್ ರಿಸಿಪ್ಟ್ ಕೊನೆಯ ದಿನಾಂಕ 31/7/2024. ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಫೀ ಪೇಮೆಂಟ್ ಅಂತ ಇದೆ. ಇಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಏನಿದೆ ಅಂತಂದರೆ ಆನ್ಲೈನ್ ಪೇಮೆಂಟ್ ಮಾಡುವುದು ಇರ್ತದೆ. ಸೊ ಲಾಸ್ಟ್ ದಿನಾಂಕ ಏನಂತಂದರೆ 1/8/2024. ಡೇಟ್ಸ್ ಫಾರ್ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಆ್ಯಂಡ್ ಆನ್ಲೈನ್ ಪೇಮೆಂಟ್ ಫಾರ್ ಕರೆಕ್ಷನ್ ಚಾರ್ಜಸ್ ಅಂತ ಇದೆ. ಇಲ್ಲಿ ಏನಿದೆ ಅಂತಂದ್ರೆ ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಅವರು ಡೇಟನ್ನು ಕೊಟ್ಟಿದ್ದಾರೆ. 16/8/2024 17/8/2024 ಈ ಎಕ್ಸಾಮ್ ಯಾವಾಗ ನಡೀತದಂತ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಶೆಡ್ಯೂಲ್ಸ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. SSCಯು ಎಲ್ಲ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಇರ್ತದೆ. ಇದು ಅಕ್ಟೋಬರ್ ಮತ್ತು ನವೆಂಬರ್ ಮಧ್ಯ ಈ ಎಕ್ಸಾಮನ್ನು ಅವರು ಕಂಡಕ್ಟ್ ಮಾಡ್ತಾರೆ. ಇನ್ನು ಏನಾದರೂ ಮಿಸ್ಟೇಕ್ ಆದಾಗ SSC ಅವರು ಹೆಲ್ಪ್ಲೈನ್ ನಂಬರು ಇಲ್ಲಿ ಕೊಟ್ಟಿದ್ದಾರೆ. ಅವರು ಈ ಹೆಲ್ಪ್ಲೈನನ್ನು ನಾವು ಉಪಯೋಗ ಮಾಡಿಕೊಳ್ಳುವ ಮುಖಾಂತರ ನಮ್ಮ ಏನಾದರೂ ಸಮಸ್ಯೆ ಆದಾಗ ಅದನ್ನು ನಾವು ಪರಿಹಾರ ಮಾಡ್ಕೋಬೋದು. ಇಲ್ಲಿ ನಾವು ವೇಕೆನ್ಸಿ ನೋಡಿದ್ವಿ. MTSಗೆ ಒಟ್ಟು ಎಷ್ಟಿದೆ ಅಂದರೆ 4887. ಇನ್ ಹವಾಲ್ದಾರ್ CBIC ಮತ್ತು CBNಗೆ 3439 ಇದೆ. ಇಲ್ಲಿ ಏಜ್ ಲಿಮಿಟ್ ಅಂತ ಹೇಳಿ ಬಂದಾಗ 25 ಇರುತ್ತೆ. ಆದರೆ ಇಲ್ಲಿ ಕೆಟಗರಿ ವೈಸ್ ಇದು ಡಿವೈಡ್ ಆಗುತ್ತೆ. ಇಲ್ಲಿ SCದವರಿಗೆ 25 ಇರುತ್ತೆ. ಸೊ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ 5 ಇಯರ್ ಇವ್ರಿಗೆ ಏನಿರುತ್ತೆ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. ಇನ್ನು OBCದವರಿಗೆ 3 ಇಯರ್ಸ್ ಇರುತ್ತೆ. ಇನ್ನು ನೆಕ್ಸ್ಟ್ PWBD ಅವರಿಗೆ 10 ಇಯರ್ಸ್ ಇರುತ್ತೆ. PWBD OBC ಅವರಿಗೆ 13 ಇಯರ್ಸ್ ಇರುತ್ತೆ. PWBD SC STದವರಿಗೆ 50 ಇಯರ್ಸ್ ಇರುತ್ತೆ. ಸೊ ಇದು ಏಜ್ ರಿಲ್ಯಾಕ್ಸೇಷನ್ ಅಂತ ಹೇಳಿ.
ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಸೆಷನ್ 1 ಮತ್ತು ಸೆಷನ್ 2 ಇರುತ್ತೆ. ಸೆಷನ್ 1ಅಲ್ಲಿ ಮೆಂಟಲ್ ಎಬಿಲಿಟಿ ಮತ್ತು ರೀಸನಿಂಗ್ ಎಬಿಲಿಟಿ ಇರ್ತದೆ. ಇಲ್ಲಿ ಒಟ್ಟು ಪ್ರಶ್ನೆಗಳು ಎಷ್ಟಿರುತ್ತೆ ಅಂದರೆ 40 ಪ್ರಶ್ನೆಗಳು ಇರ್ತದೆ. ಸೊ ಅವರು ಟೈಮನ್ನು ಕೊಟ್ಟಿರ್ತಾರೆ, 45 ನಿಮಿಷ ಇರ್ತದೆ ಇಲ್ಲಿ ಸೆಷನ್ 1ಗೆ. ಇನ್ನು ಸೆಷನ್ 2 ಅಲ್ಲಿ ಜನರಲ್ ಅವೇರ್ನೆಸ್, GK ಮತ್ತು ಇಂಗ್ಲೀಷ್ ಇರ್ತದೆ. ಸೊ ಇಲ್ಲಿ ಒಟ್ಟು 25 ಕ್ವಶನ್ಸ್ ಮತ್ತು 25 ಕ್ವಶನ್ಸ್ ಇರುತ್ತೆ. ಒಟ್ಟು 50 ಕ್ವಶನ್ಸ್ ಇರ್ತದೆ. ಇದಕ್ಕೂ ಕೂಡ ಸೇಮ್ ಅವರು 45 ನಿಮಿಷನ ಕೊಟ್ಟಿರ್ತಾರೆ. ಇಲ್ಲಿ ಕ್ವಾಲಿಫಿಕೇಷನ್ಸ್ ಇದೆ. 10th ಮೇಲೆ ಈ ಎಕ್ಸಾಮನ್ನು ನಾವು ಅಪ್ಲೈ ಮಾಡ್ಬೋದು. 10th ಪಾಸ್ ಆದವರು ಈ ಎಕ್ಸಾಮ್ ಒಂದನ್ನು ಅಪ್ಲೈ ಮಾಡೋಕ್ಕೆ ಬರ್ತದೆ. ಇಲ್ಲಿ ಸೆಂಟ್ರಲ್ ಆಫ್ ಎಕ್ಸಾಮಿನೇಷನ್ ಇರ್ತದೆ. ಸೊ ನಿಮಗೆ ಯಾವುದು ನಿಯರ್ ಆಗುತ್ತೆ ಆ ಸೆಂಟ್ರನ್ನು ನೀವು ಚಾಯ್ಸ್ ಮಾಡ್ಕೊಳ್ಳೋದಿರ್ತದೆ. ಇಲ್ಲಿ ನೋಡ್ಬೋದು, ಹವಾಲ್ದಾರ್ ಎಕ್ಸಾಮ್ಗೆ ಫಿಸಿಕಲ್ ಎಕ್ಸಾಮ್ ಇರುತ್ತಂತ ನಾವು ಆಗಲೇ ಹೇಳಿದ್ವಿ. ಇಲ್ಲಿ ನಡಿಗೆ ವಾಕಿಂಗ್ ಅಂತ ಇರುತ್ತೆ. ಪುರುಷರಿಗೆ 1600 ಮೀಟರ್ಸ್ ಇರುತ್ತೆ, 50 ನಿಮಿಷ ಕೊಟ್ಟಿರ್ತಾರೆ. ಇನ್ನು ಫಿಮೇಲ್ ಅವರಿಗೆ 1 ಕಿಲೋಮೀಟರ್ ಇರ್ತದೆ, 20 ನಿಮಿಷ ಇರ್ತದೆ ಟೈಮ್. ಹೈಟ್ ಅಂತೇಳಿ ಬಂದಾಗ 157.5 ಸೆಂಟಿಮೀಟರ್ ಪುರುಷರಿಗೆ ಇರ್ತದೆ. ಚೆಸ್ಟ್ ಅಂಥೇಳಿ ಬಂದಾಗ 81 ಸೆಂಟಿಮೀಟರ್. ಇನ್ನು ಮಹಿಳಾ ಅಭ್ಯರ್ಥಿಗೆ ಇಲ್ಲಿ ಹೈಟ್ 152 ಸೆಂಟಿಮೀಟರ್ ಇರ್ತದೆ. ಇನ್ನು ಇವ್ರದ್ದು ವೇಟ್ ಎಷ್ಟು ಇರಬೇಕಂತಂದ್ರೆ ಇಲ್ಲಿ ವೇಟ್ 48 kgಗಿಂತ ಮೇಲಿರಬೇಕು. ಇದು MTS ಎಕ್ಸಾಮ್ ನಾವು ಕನ್ನಡದಲ್ಲಿಯೂ ಕೂಡ ಬರಿಬೋದು, ಅದೇ ರೀತಿ ಇಂಗ್ಲೀಷಲ್ಲಿಯೂ ಬರಿಬೋದು, ಹಿಂದಿಯಲ್ಲಿಯೂ ಬರಿಬೋದು. ಇಲ್ಲಿ ಫೀಸ್ ಎಷ್ಟಿದೆ ಅಂದರೆ 100 ರೂಪೀಸ್ ಫೀಸ್ ಇದೆ. ಇಲ್ಲಿ SC ST ಮತ್ತು ಮಹಿಳಾ ಅಭ್ಯರ್ಥಿಗೆ ಯಾವುದೇ ರೀತಿಯಾದಂತಹ ಶುಲ್ಕ ಇರುವುದಿಲ್ಲ. ಸೊ ನಾವು ಮತ್ತೆ ಸಿಗೋಣ ಮುಂದಿನ ಕ್ಲಾಸಲ್ಲಿ. ಸೊ ಮುಂದಿನ ಕ್ಲಾಸಲ್ಲಿ ನಾನು MTS GK ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡ್ತೀನಿ. ಸೊ ಹ್ಯಾವ್ ಅ ಗುಡ್ ಡೇ.